ನಮಸ್ಕಾರ ಸ್ನೇಹಿತರೆ, ಕನ್ನಡ ಫಿಲಮಿಕ್ ಫ್ರೆಂಡ್ಸ್ಗೆ ಸ್ವಾಗತ. ಇವತ್ತು ನಾವು ರಿವ್ಯೂ ಮಾಡುತ್ತಿರುವ ಚಿತ್ರ ಭೈರತಿ ರಣಗಲ್ಲು. ಗೀತಾ ಶಿವರಾಜ್ ಕುಮಾರ್ ಅವರ ನಿರ್ಮಾಣದಲ್ಲಿ, ನರ್ತನ್ ರವರ ನಿರ್ದೇಶನದಲ್ಲಿ, ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು, ರುಕ್ಮಿಣಿ ವಸಂತ್, ರಾಹುಲ್ ಬೋಸ್, ಛಾಯಾ ಸಿಂಗ್, ದೇವರಾಜ್, ಅವಿನಾಶ್, ಗೋಪಾಲ್ ದೇಶಪಾಂಡೆ ಮತ್ತಷ್ಟು ಕಲಾವಿದರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿರುವ ಚಿತ್ರ ಭೈರತಿ ರಣಗಲ್ಲು. ಮೊದಲಿಗೆ ಚಿತ್ರದ ಕಥೆಯ ವಿಷಯಕ್ಕೆ ಬಂದರೆ, 2017ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಗಿರೋ ಮಫ್ತಿ ಚಿತ್ರದ ಪ್ರೀಕ್ವೆಲ್ ಅಂತಾನೆ ಹೇಳ್ಬೋದು, ಹಾಗೂ ಕನ್ನಡದ ಮೊದಲ ಪ್ರೀಕ್ವೆಲ್ ಸಿನಿಮಾ ಅಂತ ಹೇಳ್ತಿದ್ದಾರೆ. ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಮೊದಲನೇದಾಗಿ, ಡೈರೆಕ್ಟರ್ ನರ್ತನ್ ರವರು ಒನ್ ಟೈಮ್ ವಂಡರ್ ಅಲ್ಲ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ, ಹಾಗೂ ಅವರ ರೈಟಿಂಗ್ ತುಂಬ ಇಷ್ಟ ಆಯಿತು. ಆ ಎಲಿವೇಶನ್ಸ್ಗಳು, ಎಲ್ಲ ಕ್ಯಾರೆಕ್ಟರ್ಗಳಿಗೆ ಇರುವ ಇಂಪಾರ್ಟೆನ್ಸ್, ಆಕ್ಷನ್ ಸೀಕ್ವೆನ್ಸ್ನ ಕತೆಗೆ ತಕ್ಕಂತೆ ಡಿಸೈನ್ ಮಾಡಿರುವ ರೀತಿ ತುಂಬ ಚೆನ್ನಾಗಿದೆ. ರೋಣಾಪುರದ ರಕ್ಷಕ ಭೈರತಿ ರಣಗಲ್ ರಕ್ತಸಿಕ್ತ ರಾಕ್ಷಸನಾಗಲು ಏನು ಕಾರಣ ಅಂತ ಇಂಟೆನ್ಸ್ ಎಮೋಷನಲ್ ಆಕ್ಷನ್ ಡ್ರಾಮಾ ರೀತಿ ತೋರಿಸಿ ಗೆದ್ದಿದ್ದಾರೆ. ಸಿನಿಮಾದ ಒನ್ಲೈನ್ ಸ್ಟೋರಿ, ಭೈರತಿ ರಣಗಲ್ ರಾಕ್ಷಸನಾಗೋದು ಯಾಕೆ ಮತ್ತು ಹೇಗೆ. ಮೊದಲಿಗೆ ಚಿತ್ರದ ಪಾಸಿಟಿವ್ ವಿಷಯಕ್ಕೆ ಬಂದರೆ, ಫಸ್ಟ್ ಹಾಫ್ ಅಲ್ಲಿ ಬರುವ ಚೈಲ್ಡ್ಹುಡ್ ಪೋರ್ಷನ್ನ ಒಂದು ಮಾಸ್ ಲೆಟರ್ ಸೀನ್ ಸಕ್ಕದಾಗಿತ್ತು. ಶಿವಣ್ಣರವರ ಸಿಂಪಲ್ ಎಂಟ್ರಿ ನಿಮಗೆ ಇಷ್ಟವಾಗುತ್ತದೆ. ರಣಗಲ್ ಜನರಿಗಾಗಿ ಹೋರಾಡಲು ಓದಿ ಲಾಯರ್ ಆಗುತ್ತಾರೆ, ಆದರೆ ಸಮಾಜದಲ್ಲಿರೋ ಕಾನೂನು ಹಾಗೂ ಭ್ರಷ್ಟ ವ್ಯವಸ್ಥೆ ಲಾಯರ್ ರಣಗಲನ್ನು ರಾಕ್ಷಸನಾಗಿ ಹೇಗೆ ಮಾಡಿತ್ತು ಎಂಬುದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು. ಡಾಕ್ಟರ್ ಶಿವರಾಜ್ ಕುಮಾರ್ ಅವರನ್ನು ಭೈರತಿ ರಣಗಲ್ ಆವರಿಸಿದಾನೆ ಎನ್ನುವಷ್ಟು ನಟನೆ ಅದ್ಭುತವಾಗಿದೆ. ಅವರ ಕತ್ತಿಯಂತ ಕಣ್ಣು, ಚಿತ್ರದಲ್ಲಿ ಆಗಾಗ ಬರುವ ಐ ಫ್ಯಾನ್ ಸ್ಟಫ್ ಡೈಲಾಗ್ಸ್ಗಳು ಮಜಾ ಕೊಡುತ್ತದೆ. ಹಾಗೂ ಇಂಟರ್ವಲ್ ಬ್ಲಾಕ್ ರವಿ ಬಸ್ರೂರವರ BGMನಲ್ಲಿ ಶಿವಣ್ಣ ಸ್ಕ್ರೀನ್ ಪ್ರೆಸೆನ್ಸ್ ಇಡೀ ಸ್ಕ್ರೀನ್ಗೆ ಬೆಂಕಿ ಹಚ್ಚಿದಂತೆ ಇತ್ತು. ರೀಸೆಂಟ್ ಟೈಮ್ಸಲ್ಲಿ ಶಿವಣ್ಣ ಮತ್ತು ಲಾಂಗ್ ಕಾಂಬಿನೇಷನ್ನ ನೆಕ್ಸ್ಟ್ ಲೆವೆಲ್ ಆಗಿ ನರ್ತನ್ ಅವರು ಸ್ಕ್ರೀನ್ ಮೇಲೆ ತಂದಿದ್ದಾರೆ. ಇಂಟರ್ವಲ್ ಬ್ಲಾಕ್ ಮುಂಚೆ ಬರೋ ಸೀನ್ ಎಮೋಷನ್ ಆಗಿ ವರ್ಕ್ ಆಗುತ್ತೆ, ಮತ್ತು ಅದರಿಂದನೇ ಇಂಟರ್ವಲ್ ಆ ರೇಂಜಿಗಿದೆ ಅಂತ ಅನ್ಸೋದು. ಇದು ಶಿವಣ್ಣನ ಸಿನಿಮಾಗಳಲ್ಲಿ ಒನ್ ಆಫ್ ದಿ ಬೆಸ್ಟ್ ಇಂಟರ್ವಲ್ ಬ್ಲಾಕ್ ಅನ್ಬೋದು. ರವಿ ಬಸ್ರೂರವರು KGF ಮತ್ತು ಸಲಾರ್ ಆದ ಮೇಲೆ ಒಳ್ಳೆ ಕಂಬ್ಯಾಕ್ ಮಾಡಿದ್ದಾರೆ. ನವೀನ್ ಕುಮಾರ್ ಅವರ ಸಿನಿಮಾಟೋಗ್ರಫಿ ಇಂಪ್ರೆಸಿವ್ ಆಗಿದೆ. ರುಕ್ಮಿಣಿ ವಸಂತ್, ಛಾಯಾ ಸಿಂಗ್, ಶಬರಿ, ಪರಾಂಡೆ, ಘಟ್ಟ ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತಾರೆ. ಈ ಚಿತ್ರದ ನೆಗೆಟಿವ್ಸ್ ಅಂತ ಬಂದರೆ, ಮೊದಲಿಗೆ ಚಿತ್ರದ ಕೆಲವು ಫ್ರೇಮ್ಸ್ಗಳು ಟ್ರೈಲರ್ನಲ್ಲಿ ಕಾಣಿಸಿದ ಹಾಗೆ ಕಂಪ್ರೆಸ್ ಆಗಿದ್ದಾವೆ ಅನ್ನಿಸ್ತು. ಮತ್ತೆ ಕ್ಲೈಮ್ಯಾಕ್ಸ್ ಫೈಟ್ಗೆ ಪ್ಲಾಟ್ ಸೆಟಪ್ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅನ್ನಿಸ್ತು. ಆದರೆ ಮೂವಿನ ಹಂಗೆ ಟ್ರೀಟ್ ಮಾಡಿದ್ದಾರೆ, ಅದು ಹಾಗೆ ಮಫ್ತಿ ಕತೆಗೆ ಕರೆಕ್ಟಾಗಿ ಕನೆಕ್ಟ್ ಆಗುತ್ತೆ. ರುಕ್ಮಿಣಿರವರ ಪಾತ್ರ ಚಿತ್ರದ ಕಥೆಯಲ್ಲಿ ಏನು ಬದಲಾವಣೆ ಮಾಡ್ತಿರ್ಲಿಲ್ಲ ಅನಿಸ್ತು. ಇದನ್ನೆಲ್ಲ ಬಿಟ್ಟರೆ ನೆಗೆಟಿವ್ಸ್ ಅಂತ ಸಿನಿಮಾದಲ್ಲಿ ಏನೂ ಇಲ್ಲ. ಡೌನಲ್ಲಿರೋ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಭೈರತಿ ರಣಗಲ್ ಒಂದು ಅಡ್ರಿನಲ್ ರಶ್ ಕೊಟ್ಟಿದ್ದಾನೆ ಅಂದರೆ ತಪ್ಪಾಗಲ್ಲ. ಹಾಗೂ ಪೋಸ್ಟ್ ಕ್ರೆಡಿಟ್ ಸೀನ್ ಪ್ರಕಾರ ಮಫ್ತಿಯ ಗಣ ಹಾಗೂ ಭೈರತಿ ರಣಗಲ್ನ ಮುಂದಿನ ಕತೆಗಾಗಿ ನಾನಂತೂ ಕಾಯ್ತಿದ್ದೀನಿ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಸಿಂಗಲ್ ಸ್ಕ್ರೀನಲ್ಲಿ ಈ ಸಿನಿಮಾ ನೋಡೋ ಮಜಾನೇ ಬೇರೆ. ಕೊನೆಯದಾಗಿ ನರ್ತನ್ ಅವರಿಗೆ ಹೇಳುವುದು ಒಂದೇ, ಆದಷ್ಟು ಬೇಗ ಇದೇ ರೀತಿ ಒಳ್ಳೆ ಸಿನಿಮಾಗಳನ್ನ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಡಿ ಸರ್. ಶಿವಣ್ಣರವರ ಚಿತ್ರದಿಂದ ತುಂಬ ಹೊಸ ಪ್ರತಿಭೆಗಳಿಗೆ ಜೀವನ ಸಿಕ್ಕಿದೆ. ಅದೇ ಥರ ಶಿವಣ್ಣರವರ ಚಿತ್ರ ರಿವ್ಯೂ ಮಾಡುವುದರಿಂದ ನನ್ನ ಜರ್ನಿ ಶುರು ಮಾಡ್ತಿದ್ದೇನೆ. ನನ್ನ ಮೊದಲನೇ ರಿವ್ಯೂ ಆಗಿರೋದ್ರಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ತಿದ್ದಿಕೊಳ್ಳುತ್ತೇನೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.